ರಾಹುಲ್ ಗಾಂಧಿ ಕೊಲೆಗೆ ಬಿಜೆಪಿ ಸಂಚು, ಸಿಡಿದೆದ್ದ ಕೈಪಡೆ. ರಾಹುಲ್ ಹೆದರಲ್ಲ, ಮೋದಿ ಅವಧಿ ಪೂರ್ಣ ಮಾಡಲ್ಲ ಎಂದರು ಸಿಎಂ ಸಿದ್ದರಾಮಯ್ಯ. ರಾಹುಲ್ ಗಾಂಧಿಯವರ ಮೇಲೆ ಬಿಜೆಪಿಯವರು ಗದಾ ಪ್ರಹಾರವನ್ನು ನಡೆಸ್ತಾ ಇದ್ದಾರೆ. ಬರೀ ಟೀಕೆಗಳನ್ನು ಮಾತ್ರ ಮಾಡ್ತಾ ಇಲ್ಲ, ಸುಳ್ಳು ಆರೋಪಗಳನ್ನು ಮಾತ್ರ ಮಾಡ್ತಾ ಇಲ್ಲ, ಕೊಲೆ ಬೆದರಿಕೆ ಅಂತ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರನ್ನ ಅವರಿಗೆ ಜನಪ್ರಿಯತೆ ಕುಗ್ಗಿಸ್ಲಿಕ್ಕೋಸ್ಕರ, ಅವ್ರನ್ನ ಹಣಿಲಿಕ್ಕೋಸ್ಕರ ರಾಹುಲ್ ಗಾಂಧಿಯವರು ಇಂಥ ಆರೋಪಗಳಿಗೆ, ಗೊಡ್ಡು ಬೆದರಿಕೆಗಳಿಗೆ ಕೊಲೆ ಬೆದರಿಕೆ ಅಂತ ಆರೋಪಗಳಿಗೆ ಯಾವತ್ತೂ ಕೂಡ ಹೆದರ್ಕೊಳ್ಳೋರಲ್ಲ. ಅವರ ಜನಪ್ರಿಯತೆಯನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗದೇ ಬಿಜೆಪಿಯವರು ಇಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈಗ ಅವರು ಯಾವ ಕುಟುಂಬದಿಂದ ಬಂದಂಥವರು? ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶಕ್ಕೋಸ್ಕರ ಪ್ರಾಣ ತೆತ್ತವರು. ಅವರ ತಂದೆಯವರು ಕೂಡ ಬಾಂಬ್ ಬ್ಲಾಸ್ಟ್ನಲ್ಲಿ ಮೃತಪಟ್ಟವರು. ಅವರು ಕೂಡ ಈ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದಂಥವ್ರು. ನೀವು ಇತ್ತೀಚೆಗೆ ನೋಡಿರಬೇಕು, ಬಿಜೆಪಿ ನಾಯಕರು ತಾರ್ವಿಂದರ್ ಸಿಂಗ್ ಮಾರ್ವಾ ಈ ತಿಂಗಳ 11ನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ತಿಂಗಳು 11ನೇ ತಾರೀಕು ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಬೆದರಿಕೆ ಒಡ್ಡಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದ್ರೆ, ನೀವು ಸರಿಯಾಗಿ ನಡ್ಕೊಳ್ಳದೇ ಇದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗಾದಂಥ ಗತಿನೇ ನಿಮಗೂ ಆಗ್ತದೆ ಅಂತ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ. ಆಮೇಲೆ ರೈಲ್ವೆ ಖಾತೆಯ ರಾಜ್ಯ ಸಚಿವರು, ಅವರ ಹೆಸರು ರವನೀತ್ ಬಿಟ್ಟು. ಅವರು ರಾಹುಲ್ ಗಾಂಧಿ ಅವರಿಗೆ ಏನಂತ ಕರೆದಿದ್ದಾರೆ ಅಂತಂದ್ರೆ, ನೀವು ಒಬ್ರು ಭಯೋತ್ಪಾದಕ,
ಇದರ ಅರ್ಥ ಏನು? ಸಾರ್ವಜನಿಕರನ್ನ ಎತ್ಕಟ್ಟೋದು, ಅವರ ಕಾರ್ಯಕರ್ತರನ್ನ ಎತ್ಕಟ್ಟೋದು ರಾಹುಲ್ ಗಾಂಧಿ ಅವರು. ಈ ಥರ ಪ್ರಚೋದನೆ ಮಾತುಗಳನ್ನು ಆಡಿ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಅವರ ಕಾರ್ಯಕರ್ತರನ್ನ, ಜನರನ್ನ, ಬಿಜೆಪಿ ಸಿಂಪಥೈಸರ್ಸ್ ಯಾರಿರ್ತಾರೆ ಅವ್ರನ್ನ ಎತ್ಕಟ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಬಿಟ್ಟು ಅನ್ನೋರು. ಆಮೇಲೆ ಈ ತಿಂಗಳ 16ರಂದು ಬಿಜೆಪಿಯ ಮಿತ್ರ ಪಕ್ಷವಾದಂಥ ಶಿವಸೇನೆಯ ಶಾಸಕ, ಶಿವಸೇನೆ ಎಂತವನವನು ಚೀಫ್ ಮಿನಿಸ್ಟರ್ ಏಕನಾಥ್ ಶಿಂದೆ ಮಹಾರಾಷ್ಟ್ರ, ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರ ನಾಲ್ಗೆಯನ್ನು ಕತ್ತರಿಸಿದವರಿಗೆ 11 ಲಕ್ಷ ರೂಪಾಯಿ ಕೊಡ್ತೀನಿ. ಪಕ್ಷದವರಯ್ಯ, ಶಾಸಕರು, ಶಿವಸೇನೆ, ಏಕನಾಥ್ ಶಿಂದೆ ಶಿವಸೇನೆ ಇದೆಯಲ್ಲ, ಏಕನಾಥ್ ಶಿಂದೆ ಶಿವಸೇನೆ ಸ್ಪೆಸಿಫಿಕ್ ಬರೀರಿ. ಆಮೇಲೆ ಇನ್ಯಾರ್ದು ಬರ್ಬಿಟ್ಟು ಶಿವಸೇನೆ ಅಂತ ಜನರೆಲ್ಲ ಬರ್ದಿಟ್ಬಿಟ್ಟಿದೆ. ಏಕನಾಥ್ ಶಿಂದೆ ಶಿವಸೇನೆ, ಸಂಜಯ್ ಗಾಯಕ್ವಾಡ್, ಮಿಸ್ಟರ್ ಸಂಜಯ್ ಗಾಯಕ್ವಾಡ್, ಎ ಲೆಜಿಸ್ಲೇಟರ್, ಅವರು ಹೇಳಿದ್ದಾರೆ ರಾಹುಲ್ ಗಾಂಧಿಯವರ ನಾಲ್ಗೆಯನ್ನು ಕತ್ತರಿಸಿದ್ರೆ 11 ಲಕ್ಷ ಬಹುಮಾನ ಕೊಡ್ತೀನಿ ಅಂತ ಹೇಳಿದರು. ಇದು ಕೂಡ ಕೊಲೆ ಬೆದರಿಕೆನೆ. ನಾನು ಈ ಕೂಡಲೇ ಈ ದುಷ್ಟ ಎಂಥದ್ದು ಸಂಜಯ್ ಗಾಯಕ್ವಾಡ್ ಇದಾರಲ್ಲ, ಇವ್ರ ಮೇಲೆ ಕೊಲೆ ಬೆದರಿಕೆ ಕೇಸ್ ಹಾಕಿ ಜೈಲಿಗೆ ಕಳಿಸಬೇಕು ಅಂತೇಳಿ ಮಹಾರಾಷ್ಟ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಆಮೇಲೆ ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರದ ರಘುರಾಜ್ ಸಿಂಗ್, ಉತ್ತರ ಪ್ರದೇಶದಲ್ಲಿ ಒಬ್ಬ ಮಂತ್ರಿ ರಘುರಾಜ್ ಸಿಂಗ್ ಈ ತಿಂಗಳ 16ನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರು ಈ ದೇಶದ ನಂಬರ್ 1 ಭಯೋತ್ಪಾದಕ. ಇವು ನೇರವಾಗಿ ಕೊಲೆ ಬೆದರಿಕೆ ರಾಹುಲ್ ಗಾಂಧಿಯವರ ವಿರುದ್ಧ ಆಗಿದ್ರೂ ಕೂಡ ಇವತ್ತಿನವರಿಗೆ ಅವರ ಪಕ್ಷ ಆಗಲಿ, ಸರ್ಕಾರ ಆಗಲಿ, ಪೊಲೀಸ್ನವರಾಗಲಿ ಏನು ಕ್ರಮ ತಗೊಂಡಿಲ್ಲ. ಕೆಲವು ಕಡೆ ಮಾತ್ರ ಕಾಟಾಚಾರಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ಏನು ಕ್ರಮ ತಗೊಂಡಿಲ್ಲ.
ಈಗ ಇದರಿಂದ ಏನಾಗಿದೆ, ಮಹಾರಾಷ್ಟ್ರದಲ್ಲಿ ಎಂತವನು ಸಂಜಯ್ ಗಾಯಕ್ವಾಡ್ ಅಂತ ಇದ್ದಾನಲ್ಲ, ಅವ್ನು ನಾಲ್ಗೆ ಕತ್ತರಿಸಿ ಅಂತ ಹೇಳಿದ್ನಲ್ಲ, 11 ಲಕ್ಷ ರೂಪಾಯಿ ಕೊಡ್ತೀನಿ ನಾಲ್ಗೆ ಕತ್ತರಿಸಿದವ್ರಿಗೆ ಅಂತ. ಅವನು ಏನು ಹೇಳಿದ್ದಾನೆ ಅಂತಂದರೆ, ಈ ನಮ್ಮ ಪಾರ್ಟಿಯವರು ಪ್ರತಿಭಟನೆ ಮಾಡಿದ್ದಾರೆ ಅಲ್ಲಿ, ಕಾಂಗ್ರೆಸ್ನವರು. ಆ ಪ್ರತಿಭಟನೆ ಮಾಡಿದವ್ರಿಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳಿದ್ದಾನೆ, ನಿಮ್ಮನ್ನೆಲ್ಲ ಊತ ಹಾಕ್ಬಿಡ್ತೀನಿ ಅಂತ ಹೇಳಿದ. ಸಂಜಯ್ ಗಾಯಕ್ವಾಡ್, ಏಕನಾಥ್ ಶಿಂದೆ, ಶಿವಸೇನೆಯ ಶಾಸಕ. 11 ಲಕ್ಷ ಈಗ ಹೇಳಿರೋದು ನೀವು ಓದಿದ್ದೀರಿ, ನಾನು ಓದಿದ್ದೀನಿ, ಈ ದೇಶದ ಜನ ಓದಿದ್ದಾರೆ ಅಲ್ವಾ? ಈ ಥರ ಹೇಳ್ಬೋದಾ ಒಬ್ಬ ಶಾಸಕನಾಗಿ? ಅದು ಬೇರೆ ವಿಚಾರ. ಇವರು ಎಲ್ಲ ಏನು ಅಂತ ಹೇಳ್ತಾ ಇದ್ದಾರೆ. ಒಬ್ಬರು ಭಯೋತ್ಪಾದಕನ ಮಾಡ್ತಾ ಇದ್ದಾರೆ, ಒಬ್ಬರು ನಾಲ್ಗೆ ಕತ್ತರಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಕೆಲವರು ನಿಮ್ಮ ಇಂದಿರಾ ಗಾಂಧಿಗ ಗತಿನೇ ನಿನಗೂ ಆಯ್ತದೆ ಅಂತ ಹೇಳಿದ್ದಾರೆ. ಸೊ ದಟ್ ಮೀನ್ಸ್ ಟು ಸೇ, ಇವರು ರಾಹುಲ್ ಗಾಂಧಿಯವರನ್ನು ರಾಜಕೀಯವಾಗಿ ಮುಗಿಸ್ಲಿಕ್ಕೋಸ್ಕರವಾಗಿ BJPಯವರು ಮಾಡ್ತಾ ಇರ್ತಕ್ಕಂಥ ಒಂದು ಇದು ಏನಂತ ತಿಳ್ಕೊಳ್ಳೋದು? ಥ್ರೆಟ್ ಎಲ್ಲ ಮಾಡ್ತಾ ಇರೋದು, ಈಗ ಲೈಫ್ ಥ್ರೆಟ್ಟೇ ಮಾಡ್ತಾ ಇರೋದು. ಇಂದಿರಾ ಗಾಂಧಿಗೆ ಆದಂಥ ಗತಿ ಆಯ್ತದೆ ಅಂದ್ರೆ ಏನರ್ಥ? ನಿನ್ನ ನಾಲ್ಗೆ ಕತ್ತರಿಸ್ಬಿಡ್ತೀವಿ, 11 ಲಕ್ಷ ಕೊಡ್ತೀನಿ ಅಂತ ಹೇಳೋದು ಏನರ್ಥ? ಲೈಫ್ ಥ್ರೆಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಮತ್ತು ನಾವು, ನಮ್ಮ ಸರ್ಕಾರ ತೀವ್ರವಾಗಿ ಖಂಡಿಸ್ತೀವಿ. ತಾಳಯ್ಯ, ಸ್ವಲ್ಪ ಮಧ್ಯೆ ನಿನಗೆ ಇದೇನು ರೋಗನಾ ನಿನಗೆ ಮಧ್ಯೆ ಮಾತಾಡೋದು? ನೋಡಪ್ಪ, ನಾನು ಗಂಭೀರವಾದಂಥ ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ನಾನು ಕೂಡ ನೀವೆಲ್ಲರೂ ಗಂಭೀರವಾಗಿ ಯೋಚನೆ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಇಟ್ ಇಸ್ ನಾಟ್ ಎ ಸ್ಮಾಲ್ ಮ್ಯಾಟರ್. ಇಟ್ಸ್ ನಾಟ್ ಎ ಸ್ಮಾಲ್ ಮ್ಯಾಟರ್. ಈಗ ನನಗೆ ಪ್ರಾಣ ಭಯ ಉಂಟು ಮಾಡೋದು ಇದೆಯಲ್ಲ, ಇಟ್ಸ್ ನಾಟ್ ಎ ಸ್ಮಾಲ್ ಮ್ಯಾಟರ್. ನೀವು ಏನು ಪ್ರಶ್ನೆ? ಏನು ಅಲ್ಲ, ನಾನು ಅದನ್ನು ಇನ್ಫಾರ್ಮೇಶನ್ ಕೊಡ್ತೀನಿ. ಎಲ್ಲೆಲ್ಲಿ ಮಾಡಿದ್ದಾರೆ, ತೋರಿಕೆಗೋಸ್ಕರ ಕೆಲವು ಕಡೆ ಮಾಡ್ಕೊಂಡಿದ್ದಾರೆ, ಬಟ್ ಏನೂ ಕ್ರಮ ತಗೊಂಡಿಲ್ಲ. ಕೆಲವು ಕಡೆ ಕಂಪ್ಲೇಂಟ್ ಮಾಡಿ, ಬಟ್ ಈಗ ನಾಲ್ಗೆ ಕತ್ತರಿಸ್ತೀನಿ, ಅದ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ನಿಮ್ಮನ್ನು ಊತ ಹಾಕ್ಬಿಡ್ತೀನಿ ಅಂತಂದರೆ ಸುಮ್ಮನೆ ಇದ್ರೆ ಆ ಸರ್ಕಾರ. ಸೊ ಇಂಡೈರೆಕ್ಟ್ಲಿ ದೇ ಆರ್ ಎನ್ಕರೇಜಿಂಗ್ ದಿ ಅಕ್ಯೂಸ್ಡ್ ಪರ್ಸನ್ಸ್ who are making statements against the Rahul ji. खड़गे और पत्र सब पता नहीं कैसे सवाल पता। ನಾನು ಒತ್ತಾಯ ಏನು ಮಾಡ್ತೀನಿ ಅಂತಂದರೆ, ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡಿ ಕೂಡಲೇ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಮತ್ತು ಇದನ್ನ ಇನ್ನು ಮುಂದೆ ರಾಹುಲ್ ಗಾಂಧಿಯವರನ್ನು ಮುಗಿಸ್ತೀವಿ ಅಂತ ಏನಾದರೂ BJPಯವರು ಅಂದ್ಕೊಂಡಿದ್ರೆ ರಾಜಕೀಯವಾಗಿ, ಅದು ಅವರ ಮೂರ್ಖತನ. ಕಾಂಗ್ರೆಸ್ ಪಕ್ಷ ಇದನ್ನ ಸಹಿಸ್ಕೊಳ್ಳಲ್ಲ.
ಯಾಕಂತಂದರೆ ರಾಹುಲ್ ಗಾಂಧಿ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ BJP-ಯವರಿಗೆ ಹಿನ್ನಡೆ ಆಯಿತು. ಹಿನ್ನಡೆ ಆಗಿದೆ ಇಲ್ವಾ? ಫಾರ್ಮ್ ಮಾಡಿದ್ದಾರೆ ಆಗಿದೆ ಅದನ್ನು ಒಪ್ಕೊಳ್ಳಿ ಅಷ್ಟೇ. ಗೌರ್ಮೆಂಟ್ ಫಾರ್ಮ್ ಮಾಡಿದಾರಲ್ಲ ಸರ್ ಗೌರ್ಮೆಂಟ್ ಫಾರ್ಮ್ ಮಾಡಿದ್ದಾರೆ. ಗೌರ್ಮೆಂಟ್ ಫಾರ್ಮ್ ಮಾಡಕ್ಕೆ ನಮ್ಮದು ನೂರು ತಲುಪಿದ್ದೀವಿ ನಾವು ಅಲ್ವಾ? ಇನ್ನು ಸ್ವಲ್ಪ ದಿನಗಳಲ್ಲೇ ಸರ್ಕಾರ ಮಾಡ್ತೀವಿ ನಾವು. ಅವರು 5 ವರ್ಷ ಪೂರೈಸಲ್ಲ ರಾಹುಲ್ ಗಾಂಧಿ ನರೇಂದ್ರ ಮೋದಿಯವರು. ಭವಿಷ್ಯದಲ್ಲಿ ನಂಬಿಕೆ ಇಲ್ಲ ನನಗೆ, ಆದರೂ ಕೂಡ ಹೇಳ್ತಾ ಇದ್ದೀನಿ. ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಹೇಳ್ತಾ ಇರೋದು ಇದನ್ನು. ನಿಮ್ಮಲ್ಲಿ ಕರ್ನಾಟಕದಲ್ಲಿ ಯತ್ನಾಳ್ ಅವರು, CT ರವಿ ಅವರು ಸಾಕಷ್ಟು ಸ್ಟೇಟ್ಮೆಂಟ್ಗಳು ಮಾಡಿದ್ರು ರಾಹುಲ್ ಗಾಂಧಿ ಅವರ ವಿದೇಶಿ ಪ್ರವಾಸದ ಸ್ಪೀಚ್ಗಳ ಮೇಲೆ. ಇಲ್ಲಿವರೆಗೂ ನಿಮ್ಮಲ್ಲಿ ಏನು ಸರ್ಕಾರ ಯಾವ್ದು ಏನಂತ ಸ್ಪೀಚ್ ಮಾಡಿದ್ದಾರೆ? ಸಾಕಷ್ಟು ಯತ್ನಾಳ್ ಅವರು ಟ್ವೀಟ್ ಕೊಟ್ಟರು, ಅವರ ಕುಟುಂಬದ ಬಗ್ಗೆ ಯತ್ನಾಳ್ ಅವರು BJP-ಯವರು ಇಟ್ಕೊಂಡಿರೋದು ಅವನ್ನೆಲ್ಲ ಇಷ್ಟೆಲ್ಲ ಇಂಡಿಸಿಪ್ಲಿನ್ ಮಾಡಿದ್ರು ಕೂಡ ಯಾಕೆ ಅವ್ರ ಮೇಲೆ ಏನು ಕ್ರಮ ತಗೊಳ್ಳದೆ ಇಟ್ಕೊಂಡಿದ್ದಾರೆ ಅಂತಂದರೆ ಅವ್ರನ್ನ ಬೊಗಳಿಸೋಕ್ಕೆ ಇಟ್ಕೊಂಡಿರೋದು ನಮಗೆ.